ಅಣ್ಣ ಎಲ್ಲರಿಗೂ ನಮಸ್ಕಾರ. ಬೆಳಿಗ್ಗೆ ಎಲ್ಲಿದ್ದೀನಿ ಅಂತ ಕೇಳ್ತೀರಾ? ಇವತ್ತು ರೋಡಲ್ಲೇ ಇದ್ದೀನಿ ಅಂತ ಒಂದ್ಸಲ ತೋರಿಸ್ತೀನಿ ನೋಡಿ. ಎಲ್ಲಿ ಗೊತ್ತಾ ಇದು ಅಂದ ಇದೆಯಾ? ಇದು ಬಂದ್ಬಿಟ್ಟು ಟಿನ್ ಫ್ಯಾಕ್ಟ್ರಿ ಅಂತ. ಬೆಳಿಗ್ಗೆ 7 ಗಂಟೆಗೆ ಒಂದು ಬಾಡಿಗೆ ಇತ್ತು, ಅವರೆಲ್ಲ ಊರಿಗೆ ಹೋಗ್ತಿದ್ದಾರೆ, ಅವ್ರನ್ನ ಡ್ರಾಪ್ ಮಾಡಕ್ಕೆ ಬಂದೆ ನೋಡಿ. ಫುಲ್ಲು ಟಿನ್ ಫ್ಯಾಕ್ಟ್ರಿ ಅಂತ. ಇವಾಗೆಲ್ಲ ಮೆಟ್ರೋ ಬಂದ್ಬಿಡ್ತು, ಅವಾಗೆಲ್ಲ ಮೆಟ್ರೋ ಇದ್ದಿಲ್ಲ ಇಲ್ಲಿ. ವಿಚಾರಪುರ ಕಡೆ ಈ ಕಡೆ ಹೋದ್ರೆ ವೈಟ್ ಫೀಲ್ಡು, ಮಾರ್ತಾಳೆ. ಇಲ್ಲಿ ಏನು ನಿಲ್ಸಿದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಸುಮ್ಮನೆ ಒಂದು ವಿಡಿಯೋ ಮಾಡೋಣ ಅಂತ ಅಲ್ವಾ, ಬೇರೆ ಏನಾದ್ರು ಕೆಲಸ ಬೇಕಲ್ವಾ. 7:10 ಅಂದಿದಲ್ವಾ. ಸೂರ್ಯ ಇವಾಗ ಇದಾಯ್ತದೆ ನೋಡಿ, 7:10 ಟೈಮ್ ನೋಡಿ. ಚೆನ್ನಾಗಿ ಕಾಣಲ್ಲ, ಆದರೂ ಕ್ಲಾರಿಟಿ ಹೊಡಿತದೆ. ಕೆಳಗಡೆ ಬಂದ್ಬಿಟ್ಟು KRಪುರ ರೈಲ್ವೆ ಸ್ಟೇಷನ್ ಇರೋದು. ಇದ್ರ ಕೆಳಗಡೆ ಕಾಣಲ್ಲ ಸರಿಯಾಗಿ. ಈ ಬ್ರಿಡ್ಜ್ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ ಇದೇ KRಪುರ ರೈಲ್ವೆ ಸ್ಟೇಷನ್ ಅಂತ. ಇದು ಮೆಟ್ರೋ, ಈ ಕಡೆ ಮೆಟ್ರೋ ಸ್ಟೇಷನ್ ಅದು. ಈ ಬ್ರಿಡ್ಜ್ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ ಇದು ಎಲ್ಲಿದೆ ಅಂತ. KRಪುರ ನೋಡಿ, ಇದು ಮೆಟ್ರೋ ರೈಲ್ವೆ ಸ್ಟೇಷನ್ ಇದು. ಈ ಬ್ರಿಡ್ಜ್ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ ಈ ಜಾಗ ಯಾವುದು ಅಂತ. ಸುಮಾರು ಸಲ ವಿಡಿಯೋದಲ್ಲಿ ಹಾಕಿದ್ದೀನಿ. ಈ ಬ್ರಿಡ್ಜ್ ನೋಡೋಕ್ಕೆ ಒಂಥರ ಲುಕ್ ಇರ್ತದೆ ನೋಡಿ. 7:10 ಟೈಮ್ ಹೆಂಗೆ ಸೂರ್ಯ ಹೆಂಗೆ ಇದಾಯ್ತದೆ ನೋಡಿ. ಇಲ್ಲೇನೋ ಗಾಡಿ ಆಗ್ಬಿಟ್ಟಿದೆಯಾ ಇಲ್ಲ ಎಷ್ಟುದ್ದಕ್ಕೂ ಟ್ರಾಫಿಕ್. ಅಯ್ಯೋ ದೇವ್ರೆ, ಎಷ್ಟುದ್ದ ಟ್ರಾಫಿಕ್ ಇದೆ ನೋಡಿ ಬೆಳಿಗ್ಗೆ. ಇವಾಗ ಸೂರ್ಯ ಇದು ಮಾಡ್ತಾ ಇರೋದು, ಆದರೆ ಎಷ್ಟು ಉದ್ದ ಟ್ರಾಫಿಕ್ ಇದೆ ನೋಡಿ ಒಂದ್ಸಲ ನೋಡಿ. ಬೆಳಿಗ್ಗೆ 7:10 IT ಅದು ನೋಡಿ. ಬೆಳಿಗ್ಗೆ 7:10 ಈ IT ಇಷ್ಟೊಂದು ಟ್ರಾಫಿಕ್ ಆಯ್ತಿದೆ ಅಂದರೆ ಬೆಳಿಗ್ಗೆ ಎಲ್ಲ ರಜಾ, ಊರಿಗೆ ಹೋಗೋವರೇ ಇರೋದು. ಬೆಳಿಗ್ಗೆ ಒಂದು ಲಾರಿ ಕಟ್ಟೋಗ್ಬಿಟ್ಟಿದೆ ನೋಡಿ. ಆ ಲಾರಿ ನೋಡಿ, ಬೆಳಿಗ್ಗೆ IT ಗೇಟಲ್ಲಿ ಒಂದು ಲಾರಿ ದೊಡ್ಡೊಂದು ಲಾರಿ ಕಟ್ಟೋಗ್ಬಿಟ್ಟಿದೆ ನೋಡಿ. ತೋರಿಸ್ತೀನಿ ನೋಡಿ. ಇದು ಈ ಲಾರಿ ಜಾಮ್ ಆಗಿರೋದು ನೋಡಿ. ಇವಾಗ ಆ ಕಡೆ ಹೋಗೋಕ್ಕಾಗಲ್ಲ ಬಸ್ಸುಗಳು, ಈ ಕಡೆ ಹೋಗೋಕ್ಕಾಗಲ್ಲ ನೋಡಿ ಹೆಂಗೆ ಜಾಮ್ ಆಗಿದೆ ಅಂತ. ಡೀಸೆಲ್ ಬೇರೆ ಖಾಲಿ ಆಗ್ಬಿಟ್ಟಿದೆ. ಅವ್ರಿಗೇನು ಅಷ್ಟು ಗೊತ್ತಾಗಲ್ವ. ಇದು ಎಲ್ಲಿಂದ ಪಿಕಪ್ ಮಾಡಿದೆ ಅಂದರೆ ಇವಾಗ ಇದು ಹೆಗ್ಗಡೆ ನಗರಿಂದ ಪಿಕಪ್ ಮಾಡ್ಕೊಂಡೆ. ಇದೊಂದು ಸೀನ್ ನೋಡಿ ಹೆಂಗಿದೆ ಅಂತ ನೋಡಿ. ಇದ್ರೊಳಗಡೆ ಈ ಅಪಾರ್ಟ್ಮೆಂಟ್ಗಳಿಗೆಲ್ಲ ಸೆಂಟ್ರಿಗೆ ಇಲ್ಲೊಂದು ಮಾಲ್ ಇದೆ, PVR ಅಂತ ಹಾಕಿದ್ದಾರೆ, ಕಾಣ್ತಿದೆ ಕೆಳಗಡೆ. ಈ ಅಪಾರ್ಟ್ಮೆಂಟ್ಗೆ ಫುಲ್ ನೋಡಿ ಎಷ್ಟು ಅಪಾರ್ಟ್ಮೆಂಟ್ ಇದೆ. ಇದೆಲ್ಲ ಸೇರಿಬಿಟ್ಟು ಒಂದೇ ಒಂದು ಮಾಲ್ ಅದು ನೋಡಿ. ಈ ಕೆಳಗಡೆ ಒಂದು ಮಾಲ್ ಇದೆ. ಈ ಮಾಲಿಗೆ ಎಲ್ಲ ಹೋಗೋದು ಆಟೋ ಅಲ್ಲೇ ಲಾಸ್ಟ್. ನಿಲ್ಲಿಸಿ ನೋಡಿ, ಅಲ್ಲಿ ಗಂಟೆ ಲಾಸ್ಟ್. ಅದ್ರ ಮೇಲೆ ಹೋಗಂಗಿಲ್ಲ ಆಟೋ, ಅಲೌಡೆಲ್ಲ ಇರಲಿ. ಇದೆಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಏನಂದ್ರೆ ಒಳಗಡೆ ಅಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಆದರೆ ವೀಡಿಯೋ ಮಾಡೋಕ್ಕೆ ಒಳಗಡೆ ಹೋದ್ರೆ ಆ ಕಡೆ ಬಿಡ್ತಾಯಿಲ್ಲ. ಆ ಕಡೆ ಯಾಕೆಂದರೆ ಆ ಕಡೆ ನಮ್ಮನ್ನ ಆಟೋ ಅಲೋ ಇಲ್ಲ, ಇಲ್ಲೇ ಲಾಸ್ಟ್ ಮೂಲೆಯಲ್ಲೇ ಇಳಿಸ್ಬೇಕು ನಾವು ಅವ್ರನ್ನ. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೆ ಹೇಳ್ಬಿಟ್ಟು. ಎಷ್ಟೊಂದು ಅಪಾರ್ಟ್ಮೆಂಟ್ ನೋಡಿ, ಅಲ್ಲಿ ಮುಂದೆ ಕಾಣ್ತಾ ಇದೆಯಾ ನಿಮಗೆ? ಅಲ್ಲೆಲ್ಲ ನೋಡಿ, ಇದೆಲ್ಲ ಅವರಿಗೆ ಸೇರಿ ಇರೋದು ನೋಡಿ. ಅಲ್ಲಿ ನೋಡಿ, ಅಲ್ಲೆಲ್ಲ ಕಾಣ್ತಿದೆ. ಈ ಕಡೆ ರೈಟಲ್ಲೂ ಕಾಣ್ಬೋದು ಅಂತ ಕಾಣ್ತಿದೆ ನೋಡಿ. ಇಲ್ಲಿ ರೈಟಲ್ಲೂ ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ, ಇದೆಲ್ಲ ಫುಲ್ ಅವ್ರದ್ದೆ. ಸ್ವಲ್ಪ ದಿನ ಆದರೆ ಏನು ಮಾಡ್ತಾರೆ ಅಂದರೆ ಇದು ಫುಲ್ ಕ್ಲೋಸ್ ಮಾಡಿಬಿಡ್ತಾರೆ. ಈ ಕಡೆ ಯಾವ ಬೇರೆ ಗಾಡಿಗಳನ್ನೂ ಬಿಡಲ್ಲ ಅವರು. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ ಒಳಗಡೆ. ಎಲ್ಲ ಇದೆ. ಅವ್ರ ಅಪ್ಪ ಅಮ್ಮ ಒಂದು ಬಿಟ್ಬಿಟ್ಟು ಮಿಕ್ಕಿದ ಐಟಮ್ ಎಲ್ಲ ಸಿಗ್ತದೆ ಒಳಗಡೆ. ಸುಮ್ಮನೆ ಅಲ್ಲಿ ಗಂಟೆ ಖಾಲಿ ಹೊಡ್ಕೊಂಡು ಬಂದ್ಬಿಡೋಣ ಬನ್ನಿ. ಯಾವ್ದಾದ್ರು ಪಿಕಪ್ ಆಗ್ಬೋದಾ ಅಂತ ನೋಡೋಣ.
ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿದೆ ಗೊತ್ತಾ ಇದ್ರೊಳಗಡೆ. ಬ್ಯಾಟ್ರಿ ಈ ಜಯನಗರ ಹತ್ರ ಇವಾಗ ಬಂದಿದ್ದೀನಿ. ಏನಕ್ಕೆ ಜಯನಗರ ಹತ್ರ ಬಂದಿನ ಕೇಳಿದ್ರೆ ನೀವು ನಗಡದ ಇಲ್ಲ ಹಾಳಾದ ಅಂತ ಗೊತ್ತಿಲ್ಲ. ಏಕೆ ಒಂದು ಕಡೆ ಕಾಮಿಡಿ ಆಗಿದೆ, ಇನ್ನೊಂದು ಕಡೆ ನೋಡಿದ್ರೆ ಪಾಪ ಅಯ್ಯೋ ಅನ್ನಿಸ್ತದೆ. ಈ ಮನೆ ಮುಂದೆ CCTV ಕ್ಯಾಮ್ರಾ ಮಡಗ್ತಾರ ನೋಡಿ. ಕ್ಯಾಮ್ರಾ ಮಡಗಿದ್ರೆ ಖರ್ಚು ಮಾಡಿ ದುಡ್ಡು, ನಾವು ಒಂದು CCTV ಕ್ಯಾಮ್ರಾ ಹಾಕ್ಬೇಕಂದ್ರೆ ತುಂಬ ದುಡ್ಡು ಖರ್ಚು ಮಾಡಿಬಿಟ್ಟು ನಮ್ಮ ಮನೆಗೆ ತಾನು ಹಾಕಬೇಕು. ಇವ್ರು ಕ್ಯಾಮ್ರಾನ ಏನು ಮಾಡಿದ್ದಾರೆ, ಒಂದು ಅವ್ರ ಮನೆಗೆ ಇಡಬೇಕು, ಇಲ್ಲಾಂದರೆ ಅವ್ರ ಗೇಟ್ ಒಳಗಡೆ ಕ್ಯಾಮ್ರಾ ಇಡಬೇಕು. ಇವ್ರೇನು ಮಾಡಿದ್ದಾರೆ, ಒಂದು ಕ್ಯಾಮ್ರಾ ಎರಡು ಇಟ್ಟಿದ್ದಾರೆ ಆ ಕಡೆ ಕಡೆ. ಒಂದು ಕ್ಯಾಮ್ರಾ ಬಂದ್ಬಿಟ್ಟು 4 ರೋಡ್ಗೆ ಇದೆ, ಆ ರೋಡ್ ಥರ ಹಂಗೆ ಕ್ಯಾಮ್ರಾ ಇಟ್ಟಿದ್ದಾರೆ. ಇನ್ನೊಂದು ಕಡೆ ಯಾವ ಕಡೆ ಇಟ್ಟಿದ್ದಾರೆ ಅಂದರೆ ಪಕ್ಕದ ಮನೆಯವರ ಗೇಟ್ ಕಡೆ ಇಟ್ಟಿದ್ದಾರೆ. ಇವ್ರ ಮನೆಗೆ ಆ ಕ್ಯಾಮ್ರಾ ಕವರೇ ಆಯ್ತಾ ಇಲ್ಲ. ಅವನ ಮನೆ ಹೊಡೆದ್ಬಿಟ್ಟು TV, ಐರನ್ ಬಾಕ್ಸು ಮತ್ತು ಹುಡುಗಿದೇನೋ ಕಾಲ್ ಚೇನು ಅದೇನೋ ಏನೋ ಇತ್ತಂತೆ, ದುಡ್ಡೇನೋ ಇತ್ತು ಅಂತ ಹೇಳ್ತಿದ್ದಾರೆ. ಎಲ್ಲ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ನೋಡಿದ್ರೆ ಹೆಂಗಿದೆ ಗೊತ್ತ ಕಾಮಿಡಿ. ಅಯ್ಯೋ ಪೊಲೀಸವ್ನು ಕೇಳ್ತಾನೆ, ಎಲ್ಲಮ್ಮ ಕ್ಯಾಮ್ರಾ ನಿಮ್ಮ ಕಡೆ ಮನೆ ಕಡೆ ಇದ್ದಾನೆ ಅಂತ. ಯಾರ್ದೋ ಇವ್ರು ದುಡ್ಡು ಖರ್ಚು ಮಾಡಿ ಯಾರೋ ಮನೆ ಮುಂದೆ ಕ್ಯಾಮ್ರಾ ಹಾಕಿದ್ರೆ ಏನು ಪ್ರಯೋಜನ ಇದೆ ಹೇಳಿ. ತುಂಬ ಮನೆ ಕಡೆ ನಾನು ಅಬ್ಸರ್ವ್ ಮಾಡಿದ್ದೀನಿ, ಕ್ಯಾಮ್ರಾ ಫಿಟ್ ಮಾಡ್ತಾರೆ, ಅದು ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾರ್ದೋ ಮನೆ ಕಡೆ ಇರ್ತದೆ, ಏನಕ್ಕೆ ಖರ್ಚು ಮಾಡಿ ಮಾಡಬೇಕು ಬೇರೆಯವ್ರ ಮನೆ ಕಡೆ. ಪಕ್ಕದ ಮನೇಲಿ ಕ್ಯಾಮ್ರಾ ಆ ವಿಡಿಯೋ ರೆಕಾರ್ಡ್ ಆಗಿದೆ. ಪಕ್ಕದ ಮನೆ ಆಂಟಿ ನೀರು ಹಾಕೋದು, ರಂಗೋಲಿ ಹಾಕೋದು ಅದೆಲ್ಲ ವಿಡಿಯೋ ರೆಕಾರ್ಡ್ ಆಗಿದೆ. ಇದು ಕಳ್ಳ ಬಂದಿರೋದು ಯಾವುದೋ ರೆಕಾರ್ಡ್ ಆಗಿದೆ. ಅದನ್ನ ಹೇಳಿದ್ದು, ನೆಗಾಡ್ಬೇಕಾ ಕಾಮಿಡಿ ಮಾಡ್ಬೇಕಂತ ಗೊತ್ತಿಲ್ಲ. ಪಾಪ ಅಮ್ಮನ ತಿಳ್ಕೊಂಡ್ರೆ ಬೇಜಾರತ್ತ. ಮಗಳು ಚೆನ್ನೈಲಿ ಇದ್ದಾಳೆ, ಇವ್ರು ಇವಾಗ ಕ್ಯಾರ್ಪುರದಿಂದ ಬಂದಿರೋದು ನಾವು. ನಿನ್ನ ಮಗಳು ಚೆನ್ನೈಯಿಂದ ಬಂದು ನೋಡ್ತಾಳೆ, ಕ್ಯಾಮ್ರಾ ಮಡಗ್ಬಿಟ್ಟು ಹೋಗಿದ್ದಾರಲ್ವ. ಆ ಪಕ್ಕದ ಮನೆ ಆಂಟಿ ರಂಗೋಲಿ ಹಾಕೋದನ್ನ ಮಾಡೋಕ್ಕೆ, ವಿಡಿಯೋ ಮಾಡೋಕೆ ನೀವು ಕ್ಯಾಮ್ರಾ ಹಾಕಿದ್ದೀರಾ ಮನೇಲಿ ಹೇಳಿ? ಇಲ್ಲ ಬೇರೆ ಯಾವುದೋ ರೋಡಲ್ಲಿ ನಡೀತದಲ್ಲ ಆ ವಿಡಿಯೋ ಮಾಡೋಕೆ ಮಡಗಿದ್ದೀರಾ? ಕ್ಯಾಮ್ರಾ ಏನಕ್ಕೆ ಇಡೋದು? CCTV ಕ್ಯಾಮ್ರಾ ಮನೆಗೆ ಯಾರ ಬಂದರೆ ಗೊತ್ತಾಗಬೇಕು ಅಂತಂದರೆ ಮನೆಯೊಳಗಡೆ ಇಡೋದು. ಇವರು ರೋಡಲ್ಲಿ ಇಕ್ಕಿದ್ದಾರೆ. ಇವಾಗ ನೋಡಿ ಪೊಲೀಸ್ ಒಂದು ನೆಗಾಡ್ತಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಒಂದು ಕ್ಯಾಮ್ರಾ ಇದ್ದಿದ್ರೆ ಏನೋ ಮಾಡ್ಬೋದಿತ್ತು, ಇಲ್ಲಾಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಅವನು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾನೆ ಪೊಲೀಸವರು. ಅವ್ರದ್ದೇನು ತಪ್ಪಿದೆ ಹೇಳಿ? ಅವ್ರದ್ದೇನೋ ತಪ್ಪಿದ್ರೂ ಪರವಾಗಿಲ್ಲ, ಅವ್ರು ಕ್ಲಿಯರಾಗಿ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಕ್ಯಾಮ್ರಾ ಇಕ್ಕಿದ್ರೆ ಮನೆ ಕಡೆ ಇಕ್ಕಿ, ಇಲ್ಲಾಂದ್ರೆ ಮನೆ ಒಳಗಡೆನಾರು ಇಕ್ಕಿ. ಆ ಕಳ್ಳ ಒಳಗಡೆ ಬರೋದಲ್ವಾ. ಇವರು ತಗೊಂಡೋಗಿ ಯಾರೋ ಮನೆಗೆ ಗೇಟ್ಗೆ ಮುಂದೆ ನಿಲ್ಲಿಸ್ಬಿಟ್ಟು ಅವ್ರ ಮನೆ ವಿಡಿಯೋ ಮಾಡೋದು. ಈ ಕಡೆ ರೋಡ್ಗಳದೆಲ್ಲ ಯಾಕ್ರಿ ವಿಡಿಯೋ ನಿಮ್ಮ ಕ್ಯಾಮ್ರಾ CCTV ಕ್ಯಾಮ್ರಾನ ಅಳವಡಿಸ್ತೀರಾ? ಏನು ಪ್ರಯೋಜನ ಇದೆ ಹೇಳಿ ಅದನ್ನ?